ಸೇವಂತಿ. ಅರ್ಜುನ್ ಸರ್, ನೀವು ಸರಿ ಹೋಗ್ಬಿಟ್ರಾ? ಎಲ್ಲಿ ಹೋಗಿದ್ದೆ ಸೇವಂತಿ ನೀನು? ನಿನ್ನ ನಾವೆಲ್ಲ ಎಷ್ಟು ಹುಡುಕಿದ್ವಿ ಗೊತ್ತಾ? ನನ್ನನ್ನು ಬಿಟ್ಟು ಹೋಗೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕೃಷ್ಣನ ನೀವು ನನ್ನಿಂದ ದೂರ ಮಾಡಿದ್ರಲ್ಲ, ಅದರಿಂದ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಯ್ತು. ಅದಕ್ಕೆ ಸಾಯೋದಕ್ಕೆ ಹೋಗಿದ್ಯಾ? ನೀನಿಲ್ಲ ಅಂದ್ರೆ ಈ ಅರ್ಜುನ್ ಬದುಕ್ತಾನೆ ಅನ್ಕೊಂಡಿದ್ಯಾ? ಸಾಯಕ್ಕೆ ಹೋಗಿದ್ದೇನೋ ನಿಜಾನೇ ಸರ್, ಆದ್ರೆ ನನ್ನನ್ನ ಭವಾನಿ ಅಮ್ಮ ಉಳಿಸ್ಬಿಟ್ರು. ಏನ್ ಹೇಳ್ತಾ ಇದೀಯಾ? ಭವಾನಿ ಅಮ್ಮನ? ಹೌದು, ಅವರೇ ನನಗೆ ಮಾಯಮ್ಮನ ವಿರುದ್ಧ ಹೋರಾಡೋದಕ್ಕೆ ಬೇಕಾಗಿರೋ ಶಕ್ತಿಗಳನ್ನ ಧಾರೆ ಎರೆದುಕೊಟ್ಟಿದ್ದಾರೆ. ಬೇಕಾಗಿರೋ ವಿದ್ಯೆಗಳನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ ಸರ್. ಹೌದಾ? ಹೌದು. ಅದಕ್ಕೆ ನಾನಿಷ್ಟು ದಿನ ಮನೆಗೆ ಬರ್ಲಿಲ್ಲ. ಸಾಕಷ್ಟು ಹೋಮ ಜಪ ತಪ ಅಂತೆಲ್ಲ ಮಾಡಿ ದೈವಿಕ ಶಕ್ತಿನ ಸಿದ್ಧಿಸ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಇನ್ಮೇಲೆ ನಮ್ಮ ಮನೇಲಿ ಆ ಮಾಯಮ್ಮ ಇರಲ್ವಾ? ನೀನು ಅವಳನ್ನು ಓಡಿಸ್ತೀಯಾ? ಖಂಡಿತವಾಗ್ಲೂ ಓಡಿಸ್ತೀನಿ ಸರ್. ಯಾವುದೇ ಕಾರಣಕ್ಕೂ ಅವಳನ್ನ ಮಾತ್ರ ಇಲ್ಲಿರೋದಕ್ ಬಿಡೋದಿಲ್ಲ. ಮೊದ್ಲು ಆ ಕೆಲಸ ಮಾಡು. ಅವಳು ಏನೇನೋ ಮಾಡ್ತಿದ್ದಾಳೆ. ನಿನ್ನ ಬಲಿ ಕೊಡ್ತೀನಿ, ಅಖಂಡ ಶಕ್ತಿನ ಪಡ್ಕೋತೀನಿ ಅಂತಾನೂ ಹೇಳ್ತಾ ಇದ್ಲು. ಏನು? ಅವಳು ನನ್ನ ಬಲಿ ಕೊಡ್ತಾಳಂತ? ಅಖಂಡ ಶಕ್ತಿಗಳನ್ನ ತನ್ನದಾಗಿಸ್ಕೋತಾಳಂತ? ನನ್ನನ್ನ ಮುಟ್ಟೋದಕ್ಕೂ ಅವಳು ಇನ್ನೊಂದು ಜನ್ಮ ಎತ್ತು ಬರ್ಬೇಕು. ಈಗ ನಾನು ಸಾಮಾನ್ಯ ಸೇವಂತಿ ಅಲ್ಲ, ಮೊದ್ಲಿಗಿಂತ 100 ಪಟ್ಟು ಹೆಚ್ಚು ದೈವಿಕ ಶಕ್ತಿನ ಪಡ್ಕೊಂಡ್ ಬಂದಿದ್ದೀನಿ. ಅವಳಿಗೆ ಸಾಯೋದನ್ನ ಬಿಟ್ರೆ ಬೇರೆ ಆಯ್ಕೆನೇ ಇಲ್ಲ. ಆದ್ರೂ ಅವಳನ್ನ ಲೈಟಾಗಿ ತಗೋಬೇಡ. ಅವಳು ತುಂಬಾ ಡೇಂಜರಸ್ ಇದ್ದಾಳೆ. ಆಮೇಲೆ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ಸೇವಂತಿ. ಅವಳು ನನಗೇನ್ ಮಾಡ್ಬಿಡ್ತಾಳ ಅನ್ನೋದಕ್ಕಿಂತ ನಮ್ಮ ಮನೆಗೆ ಏನ್ ಮಾಡ್ತಾಳ ಅನ್ನೋ ಭಯ ಶುರುವಾಗಿದೆ ನನಗೆ. ಅಯ್ಯಯ್ಯೋ ಸರ್, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮನ್ನ, ಈ ಮನೆನ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ. ಹೌದು, ಯಾಕಿಷ್ಟೊಂದು ಸ್ವರ್ಗ ಹೋಗಿದ್ದೀರಾ ನೀವು? ಹೊಟ್ಟೆಗೆ ಊಟ ತಿಂದು 1 ವಾರದ ಮೇಲಾಯ್ತು. ಊಟ ಇರ್ಲಿ, 1 ಹನಿ ನೀರ್ ಕೂಡ ಕುಡ್ದಿಲ್ಲ ಸೇವಂತಿ. ಏನಾದ್ರೂ ತಿಂದ್ರೆ ಸಾಕು, ಹಿಂದೆನೆ ವಾಂತಿ ಆಗ್ತಾ ಇದೆ. ಅವಳು ನಾನು ಕುಡಿಯೋ ಹಾಲಿಗೆ ಅದೇನು ಮಿಕ್ಸ್ ಮಾಡ್ಕೊಟ್ಟಿದ್ದಾಳೆ, ನನಗೆ ಗೊತ್ತಾಗಿಲ್ಲ ಸೇವಂತಿ. ನಿಮಗೇನೇನ್ ಕಷ್ಟ ಆಗಿತ್ತು ಅಂತ ನನಗಲ್ಲಿಂದಾನೇ ಗೊತ್ತಾಗ್ತಿತ್ತು ಸರ್. ಗೊತ್ತಾಯ್ತಾ? ಮತ್ತ್ಯಾಕೆ ಸೇವಂತಿ ನೀನ್ ಬರ್ಲಿಲ್ಲ? ನಾನೇನಾದ್ರೂ ಅರ್ಧಕ್ಕೆ ಬಂದಿದ್ರೆ ಇವತ್ತವಳನ್ನ ಎದುರಿಸೋಕ್ ಬೇಕಾಗಿರೋ ಶಕ್ತಿ ನನಗ್ ಬರ್ತಾ ಇರ್ಲಿಲ್ಲ ಸರ್. ಸಾಧನೆ ಕೂತಾಗ ಸಂಸಾರನೇ ಮರಿಬೇಕು ಅಂತ ಭವಾನಿ ಅಮ್ಮ ಹೇಳಿದ್ರು. ಅದಕ್ಕೇನೆ ನಿಮಗ್ ಕಷ್ಟ ಆಗ್ತಿದೆ ಅಂತ ಗೊತ್ತಿದ್ರು ನನ್ ಕೈಲಿ ಬರೋದಕ್ಕಾಗ್ಲಿಲ್ಲ. ಸೇವಂತಿ, ನನಗ್ ತುಂಬಾ ಸಂಕಟ ಆಗ್ತಿದೆ. ಇರಿ, ನಾನೇ ಹೋಗ್ಬಿಟ್ಟು ಊಟ ತಗೊಂಡ್ ಬರ್ತೀನಿ. ನಾನೇ ನನ್ನ ಕೈಯಾರೆ ನಿಮಗ್ ತಿನ್ನಿಸ್ತೀನಿ. ಬೇಡ ಸೇವಂತಿ. ಯಾಕ್ ಸರ್? ನಾನು ಯಾವ ಜನ್ಮದಲ್ಲಿ ಯಾರ ಅನ್ನ ಕಿತ್ತಿದ್ದು ಗೊತ್ತಿಲ್ಲ. 1 ತುತ್ತನ್ನು ತಿನ್ನಕ್ಕಾಗ್ತಿಲ್ಲ. ವಾಂತಿ ಬರೋ ತರ ಆಗ್ತಿರುತ್ತೆ. ನಾನ್ ತಿನ್ಸಿದ್ರೆ ನಿಮ್ಗೆ ಆ ಥರ ಆಗಲ್ಲ. ನೀವು ಹೊಟ್ಟೆ ತುಂಬಾ ಊಟ ಮಾಡ್ತೀರಾ? ಇಲ್ಲ, ಎಲ್ರೂ ಪ್ರಯತ್ನ ಪಟ್ರು, ಯಾರ ಕೈಲೂ ಆಗ್ಲಿಲ್ಲ.